ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಟಿಪ್ಪು ನಗರದಲ್ಲಿ ಹಳೆ ಯುಜೆಡಿ ತೆರವು, ಹೊಸ ಯುಜೆಡಿ ಕಾಮಗಾರಿ ಪ್ರಾರಂಭ. ಸುಮಾರು 1 ಕೋಟಿ ರು ವೆಚ್ಚದಲ್ಲಿ ಸಾಗುತ್ತಿರುವ ಹೊಸ ಯುಜೆಡಿ ಕಾಮಗಾರಿ. ಚಿಂತಾಮಣಿ ನಗರದ ಟಿಪ್ಪು ನಗರ ಮತ್ತು ವಿನಾಯಕ ನಗರ ಬಡಾವಣೆಗಳಲ್ಲಿ ಕಳೆದ 10 ವರ್ಷಗಳಿಂದ ಒಳಚರಂಡಿಯನ್ನು ಮತ್ತು ಮ್ಯಾನ್ಹೋಲ್ಗಳನ್ನು ಶುಚಿತ್ವ ಮಾಡದ ಕಾರಣ ಬಹುತೇಕ ಒಳಚರಂಡಿ ಪೈಪ್ಲೈನ್ ಹಾಳಾಗಿ ಒಳಚರಂಡಿ ನೀರು ಮನೆಗಳಿಗೆ ನುಗ್ಗಿ ಪರದಾಡುವಂತಾಗಿತ್ತು. ಮಳೆಗಾಲದಲ್ಲಿ ಒಳಚರಂಡಿ ನೀರು ಮನೆಗಳಿಗೆ ನುಗ್ಗಿ ಜನತೆ ಪರದಾಡುತ್ತಿರುವ ಬಗ್ಗೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಮತಯಾಚನೆಗೆ ಹೋದಾಗ ಸುಧಾಕರ್ಗೆ ಅಲ್ಲಿನ ಜನತೆ ಸಮಸ್ಯೆಯ ಬಗ್ಗೆ ಗಮನಕ್ಕೆ ತಂದರು. ಚುನಾವಣೆಯಲ್ಲಿ ಗೆದ್ದರೆ ಸಮಸ್ಯೆ ನೀಗಿಸುವ ಭರವಸೆ ನೀಡಿದರು. ಅದರಂತೆ ಶಾಸಕರು ಹಾಗೂ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಕೊಟ್ಟ ಮಾತಿನಂತೆ ಇಡೀ 2 ಬಡಾವಣೆಗಳಲ್ಲಿ ಹೊಸ ಚರಂಡಿ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿಸಿದ್ದು, ಇದೀಗ ಒಳಚರಂಡಿ ಕಾಮಗಾರಿ ಭರದಿಂದ ಸಾಗುತ್ತಿದೆ. ನಗರಸಭೆಯ 15ನೇ ಹಣಕಾಸು ವರ್ಷದ 2023-24ನೇ ಸಾಲಿಗೆ DC ಕಾಮಗಾರಿಗಳ ಅಡಿಯಲ್ಲಿ ಚಿಂತಾಮಣಿ ನಗರದ ವಿನಾಯಕ ನಗರ ಮತ್ತು ಟಿಪ್ಪು ನಗರದಲ್ಲಿ ಹಳೆಯ ಅಸ್ತಿತ್ವದಲ್ಲಿರುವ UGD ನೆಟ್ವರ್ಕನ್ನು ತೆಗೆದುಹಾಕುವುದು ಮತ್ತು 340 SCಗಳೊಂದಿಗೆ ಹೊಸದಾಗಿ ಒಳಚರಂಡಿ ಜಾಲವನ್ನು ಹಾಕುವ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿತ್ತು. ಟೆಂಡರ್ ಅಂತಿಮವಾಗಿದ್ದು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವತಿಯಿಂದ ವಿನಾಯಕ ನಗರ ಮತ್ತು ಟಿಪ್ಪು ನಗರ ಬಡಾವಣೆಯ ಕಾಮಗಾರಿ ಭರದಿಂದ ಸಾಗುತ್ತಿದ್ದು, ನಗರಸಭೆಯ ಪೌರಾಯುಕ್ತ GN ಚಲಪತಿ, ಟಿಪ್ಪು ನಗರದಲ್ಲಿ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆ AE ಸಭಾ ಅಂಜುಮ್ರವರು ಸದರಿ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಸಲಹೆ ಮತ್ತು ಸೂಚನೆಗಳನ್ನು ಸಹ ನೀಡುತ್ತಿದ್ದಾರೆ. ಸುಮಾರು 10 ವರ್ಷಗಳಿಗೂ ಹೆಚ್ಚು ವರ್ಷಗಳ ಒಳಚರಂಡಿ ಸಮಸ್ಯೆಗೆ ಈಗ ಕೈಗೊಂಡಿರುವ ಸುಮಾರು 1 ಕೋಟಿ ವೆಚ್ಚದ ಕಾಮಗಾರಿಯಿಂದ ಸಮಸ್ಯೆಗೆ ಮುಕ್ತಿ ಕಾಣುವ ಲಕ್ಷಣಗಳಿಂದ ಅಲ್ಲಿನ ಜನತೆಗೆ ಸಮಾಧಾನ ಸಹ ತಂದಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ನಗರಸಭೆ ಪೌರಾಯುಕ್ತ GN ಚಲಪತಿರವರು, ಸರ್ಕಾರದ ಯೋಜನೆಯಾದ ಒಳಚರಂಡಿ ಕಾಮಗಾರಿಯನ್ನು ಟೆಂಡರ್ ಅವಧಿ ಮುಗಿದ ತಕ್ಷಣ ಕೆಲಸ ತ್ವರಿತಗತಿಯಲ್ಲಿ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರಿಗೆ ವಂತಿಗೆ ವಹಿಸುವಂತೆ ಸೂಚಿಸಿದ್ದರು. ಅದರಂತೆ ಅವರು ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಇನ್ನು 15 ದಿನದಲ್ಲಿ 600 ಮನೆಗಳಿಗೆ ಉಚಿತವಾಗಿ ಒಳಚರಂಡಿ ಸಂಪರ್ಕವನ್ನು ಸಹ ಒದಗಿಸುತ್ತಿದ್ದೇವೆ. ಇದರ ಮೂಲ ಉದ್ದೇಶ ಸೌಲಭ್ಯ ವಂಚನೆ ಆಗಬಾರದು ಎಂದು ಒದಗಿಸುತ್ತಿದ್ದೇವೆ ಎಂದು ಅವರು ಪ್ರಶ್ನೆಯೊಂದಕ್ಕೆ ವಿವರಿಸಿದರು.
ಬಾಕ್ಸ್ ಹೊರಗಡೆ ಹಾಕೊಳ್ಳೋಕ್ಕಿಲ್ಲ ಎಲ್ಲ ರೋಡಲ್ಲಿ ಹಾಕೊಂಡ್ಬಿಟ್ರೆ. ಈಗ ಹೇಳಿದ್ದೀನಿ ಅವ್ರಿಗೆ, ಮಿಸ್ಟ್ರಿಗೆ ಹೇಳಿದ್ದೀನಿ, ಯಾರು ಮನೆ ಪ್ರಿಮಿಸಸ್ ಅಲ್ಲಿ ಕೊಡ್ತಾರೆ ಅವ್ರಿಗೆ ಹಾಕ್ಲೇಬೇಕು, ಇಲ್ಲಾಂದ್ರೆ ಹಾಕ್ಬೇಡಿ. ನಾನು ಅದಕ್ಕೆ ಹೇಳಿದ್ದೀನಿ ಅವ್ರಿಗೆ, ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದೀನಿ ಸರ್ ಅವ್ರಿಗೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಇದನ್ನ ಸ್ಪೆಷಲಿ ಮಿನಿಸ್ಟ್ರೇ ಅವರೇ ಕಾನ್ಸಂಟ್ರೇಟ್ ಮಾಡಿ ವಾರ್ಡಲ್ಲಿ ಎಲ್ಲಾನು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ ಅಂತ ಕಾನ್ಸಂಟ್ರೇಟ್ ಮಾಡಿ ಸಾಹೇಬ್ರೆ ಇದನ್ನ ಕೊಟ್ಟಿದ್ದಾರೆ. ಟಿಪ್ಪು ನಗರ ಅರ್ಥ ಆಯ್ತಲ್ಲ, ವಿಶೇಷ ಕಾಳಜಿ ವಹಿಸಿ ಮಾಡಿರೋದು ಏನಪ್ಪಾ, ಹೌದಲ್ಲ? ನೀವು ಇದನ್ನ ಬಂದ್ಮೇಲೆ ಪರ್ಮನೆಂಟ್ ಕೊಡಬೇಕು. ಇವತ್ತು ಕಿತ್ತಾಕ್ ಹೋಗೋದಕ್ಕೆ ರಸ್ತೆ ವರ್ಷ ಹಾಕೋಕ್ಕೆ ದುಡ್ಡಿಡಿ, ಬರೀ ದುಡ್ಡು ಮುಖ ನೋಡ್ಕೊಂಡು ಕ್ವಾಲಿಟಿಗೆ ಯಾವುದೇ ಕಾರಣ ಕ್ವಾಲಿಟಿ ಇಲ್ಲ ಅಂದ್ರೆ ನಾವು ಒಪ್ಪಲ್ಲ. ಅವ್ರು ಯಾರು ಮನೆಗೆ ಪರ್ಮಿಷನ್ ಕೊಡ್ತಾರೋ ನೀವು ಅವ್ರಿಗೆ ಅವ್ರು ಕನೆಕ್ಷನ್ ಕೊಡಲಿಲ್ಲ ಅಂದ್ರೆ ಕೊಡಬೇಡ, ಅವ್ರು ಹಂಗೆ ಇರಲಿ. ಎಲ್ಲರೂ ನನ್ನ ಪ್ರಕಾರ ಇದೆಲ್ಲ ಒಳ್ಳೆ ಜನ ಇದ್ದಾರೆ, ಸಹಕರಿಸ್ತಾರೆ. ಏನಪ್ಪಾ ಸಹಕರಿಸಲ್ವಾ? ಯಾರ ಹತ್ರ ಆದ್ರೂ ಏನಾದ್ರು ₹1 ದುಡ್ಡು ತಗೊಂಡಿದ್ದೀರಾ? ಫ್ರೀ ಕನೆಕ್ಷನ್ಸ್ ಕೊಡ್ತಾ ಇದೀವಿ, ಹೌದಾ ಅಲ್ವಾ? ಆಕ್ಚುಲಿ ಇದ್ರ ದುಡ್ಡು ತಗೊಂಡು ಕನೆಕ್ಷನ್ಸ್ ಕೊಡ್ಬೇಕಿತ್ತು, ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು. ಸಚಿವರು ಹೇಳಿದ್ರು, ಮಿನಿಸ್ಟರ್ ನಿಮ್ಮ ಏರಿಯಾಗೆ ಹೇಳಿದ್ರು ಅಂತ ನಾವು ಫ್ರೀ ಕನೆಕ್ಷನ್ಸ್ ಕೊಡ್ತಾ ಇದೀವಿ. ಏನಪ್ಪಾ ಎಷ್ಟು ಮನೆಗಳಿದಾವೆ ಟಿಪ್ಪು ನಗರದಲ್ಲಿ? ಒಂದು ಮನೆಗೆ ₹5,000 ಆಗುತ್ತೆ, 4,000 ರಿಂದ 5,000 ಆಗುತ್ತೆ. 500 ಕನೆಕ್ಷನ್ಸ್ ಎಷ್ಟಾಯ್ತು? 2.5 ಲಕ್ಷ ಮೇಲಾಯ್ತು. ನಿಮ್ಗೆ ಅಷ್ಟು ಫ್ರೀ ಆಗಿ ಕೊಟ್ಟು ನೀವು ಜಾಗ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ನಾವು ಇದು ಮಾಡ್ಕೊಂತ ಇದೀವಿ, ಅಡ್ಜಸ್ಟ್ಮೆಂಟ್ ಇಲ್ಲ ಸರ್. ನೋಡಿ ಸರ್, ನಿಮಗೆ ರಸ್ತೆ ಕೊಡ್ತಾ ಇದೀವಿ, ಚರಂಡಿ ಕೊಡ್ತಾ ಇದೀವಿ, ಯೂಜಿ ಕೊಡ್ತಾ ಇದೀವಿ, ಎಲ್ಲ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದನ್ನ ನೀವು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು. ಅಧಿಕಾರಿಗಳು ಬಂದಾಗ ನೀವು ಸಹಕಾರನೂ ಕೊಡ್ಬೇಕು, ಕೊಟ್ಟರೆ ನಿಮಗೆ ಒಳ್ಳೇದಾಗ್ತದೆ ಅಲ್ವಾ? ಈಗ ನೀವು ಎಷ್ಟು ಒದ್ದಾಡಿದ್ರಿ, ಎಷ್ಟು ಯೂಜಿ ಒದ್ದಾಡಿದ್ರಿ ನೋಡಿ, ಎಲ್ಲ ನಿಮ್ಮ ಮನೆಗೆ ಬಂದು ಕೊಡ್ತಾ ಇದೀವಿ, ಉಪಯೋಗಿಸ್ಕೊಳ್ಳಿ ಕರೆಕ್ಟಾಗಿ. ಅದು ಎಲ್ಲಿ ಮಾಡಬೇಕು ಅಂತ ಹೇಳಿ ಡಿಸ್ಕಸ್ ನಾಳೆ ಬರ್ತಾರೆ, ನಾನು ವಿಧಾನಸಭೆ ಮೀಟಿಂಗ್ ಹೋಗ್ತಿದ್ದೆ. ನಾಳೆ ಬರ್ತಾರೆ, ಬಾಬು ಇರ್ತಾರೆ, ಕುತ್ಕೊಂಡು ಡಿಸ್ಕಸ್ ಮಾಡ್ಬಿಟ್ಟು ಅವ್ರಿಗೆ ಸಾವಿತ್ರಿ ಒಳ್ಳೆಯದು ಈ ದಿನ ಸರ್ಕಾರದ ಯೋಜನೆಯಾದಂಥ 15 ಫೈನಾನ್ಸ್ ಏನಿದೆ ಅದನ್ನು ನಗರಸಭೆಗೆ ಬಂದಿತ್ತು. ನಗರಸಭೆಯಲ್ಲಿ ನಾವು ಟೆಂಡರ್ ಕರೆದು ಪ್ರೋಸೆಸ್ ಲೇಟ್ ಆಗುತ್ತೆ ಅಂತ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು KDFCಗೆ ವಾಟರ್ ಬೋರ್ಡ್ನವ್ರಿಗೆ ಇಮಿಡಿಯೇಟಾಗಿ ಕೊಟ್ಟು ಕೆಲಸ ಫಾಸ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಅವರಿಗೆ ನಾವು ಅದನ್ನು ಹೊಂದಿಕೆ ಕೊಟ್ಟಿದ್ವಿ. ಈಗಾಗಲೇ ಕೆಲಸ ಸ್ಟಾರ್ಟ್ ಆಗಿದೆ. ಟಿಪ್ಪು ನಗರದಲ್ಲಿ ತಾವು ಗಮನಿಸ್ಬೋದು, ಯಾವಾಗ ಬಂದರೂ ಸಹ ಮಳೆ ಬಿದ್ದಾಗ UGD ಸಮಸ್ಯೆಯಾಗಿ ಹೊರಗಡೆ ಬರೋದೆಲ್ಲ ಆಗ್ತಿತ್ತು. ಆ ಒಂದೇ ಒಂದು ಕಾರಣಕ್ಕೆ ಟಿಪ್ಪು ನಗರವನ್ನು ಸರಿಯಾಗಿ ಸಮರ್ಪಕ ಮಾಡಬೇಕಂತ ಈಗಾಗಲೇ ಅವ್ರು ಕೊಟ್ಟಿದ್ದ ಕಾಮಗಾರಿ ಈಗಾಗಲೇ ಶುರು ಆಗಿದೆ. ಇನ್ನು ಕೇವಲ ಒಂದು 15 ದಿವಸಗಳಲ್ಲಿ ಎಲ್ಲ ಆಗ್ತದೆ. ಇಲ್ಲಿನ ಜನರಿಗೆ ಅದು ಮುಖ್ಯವಾಗಿ ಗಮನಿಸಬೇಕಾಗಿರೋಂಥ ವಿಚಾರ, ಸುಮಾರು 600 ಮನೆಗಳಿಗಿಂತ ಹೆಚ್ಚಿನ ಮನೆಗಳು ಟಿಪ್ಪು ನಗರದಲ್ಲಿದ್ದು ಎಲ್ರಿಗೂ ಸಹ ಉಚಿತವಾಗಿ ಮನೆಗೆ ಕನೆಕ್ಷನ್ಸನ್ನು ನಾವು ಹಾಕ್ಕೊಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ, ಯಾವುದೇ ಕಾರಣಕ್ಕೂ ಪ್ರತಿ ಮನೆಯನ್ನು ಸಹ ಸೌಲಭ್ಯದ ಒಳಗಡೆ ಸೇರಬೇಕು, ವಂಚಿತರಾಗಬಾರ್ದು, ಎಲ್ರಿಗೂ ಸಹ UGD ಆಗಬೇಕು ಅಂತ. ಜೊತೆಗೆ ಇದರ ಲೈಟಿಂಗ್ಸ್ ಏನಾಗಿದೆ, ಲೈಟಿಂಗ್ಸ್ನು ಕೊಡಲಿಕ್ಕೆ ಈಗಾಗಲೇ ನನಗೆ ಮಾನ್ಯ ಸಚಿವರು ಸಹ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಪೈಪ್ಲೈನ್ ಸಹ ಚೆಕ್ ಮಾಡ್ತಿದ್ವಿ. ಇದರ ಜೊತೆಗೆ ಈಗಾಗಲೇ ನಾವು ನನಗೇನು ಮಿನಿಸ್ಟರ್ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದರು, ನೀರನ್ನು ಪ್ರತಿ 4 ದಿನಕ್ಕೆ ಕನಿಷ್ಠ 3 ದಿನಕ್ಕಾದರೂ ಕೊಡಬೇಕಂತ. ಅದರ ಪ್ರಕಾರ ನಾವು ಇಲ್ಲಿ ಕೊಡಲಿಕ್ಕೂ ಪೈಪ್ಲೈನ್ ಸಹ ವ್ಯವಸ್ಥೆ ಮಾಡ್ತಿದ್ದೀವಿ. ನನ್ನ ಜೊತೆ ವಾಟರ್ ಬೋರ್ಡ್ನವರು ಸಹ ಇದ್ದಾರೆ. ಸೊ ಅವರೊಟ್ಟಿಗೆ ನಾನು ಏನೇನು ಇನ್ಸ್ಪೆಕ್ಷನ್ಸ್ ಮಾಡಬೇಕು ಮಾಡ್ತಿದ್ವಿ. ಇನ್ನು ಒಂದು 15 ದಿನ ಒಳಗಡೆ ಇದು ಕಾಮಗಾರಿ ನಡೀತದೆ. ಒಟ್ಟು ಇಲ್ಲೂ ಮತ್ತು ಇನ್ನೊಂದು ಏರಿಯಾ ಯಾವುದದು KJN ಲೇಔಟ್ಗೆ ಸೇರಿ ಸುಮಾರು 3 ಕೋಟಿ ರೂಪಾಯಿಗಳಷ್ಟು ಕಾಮಗಾರಿ ನಡೀತದೆ. ಟಿಪ್ಪು ನಗರಕ್ಕೆ ಎಕ್ಸ್ಕ್ಲೂಸಿವ್ ಆಗಿ 1.25 ಕೋಟಿಯಷ್ಟು UGD ಕಾಮಗಾರಿಗೆ ಇಟ್ಟಿದ್ದೇವೆ. ಅದಾದಮೇಲೆ ಎಲ್ಲೆಲ್ಲಿ ಹೋಗಿದೆಯೋ ಅದನ್ನು ರೆಸ್ಟೋರೇಷನ್ ಆದಮೇಲೆ ನಗರೋತ್ಥಾನ ವರ್ಕ್ಸು ಸಹ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಅದು 1 ಕೋಟಿ ರೂಪಾಯಿಗಳಷ್ಟು ಈ ಒಂದು ಏನು ಮೈನ್ ರೋಡ್ ಇದೆ, ಈ ಮೈನ್ ರೋಡು ಸಹ ನಾವು ಈಗಾಗಲೇ ಕಾಮಗಾರಿಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಮಾಡಬೇಕಂತ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಅಭಿವೃದ್ಧಿ ಪರ್ವ ನಗರದಲ್ಲಿ ಶುರುವಾಗಿದೆ. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ, ನಿಗದಿತ ಸಮಯಕ್ಕೆ ತೆರಿಗೆಗಳನ್ನು ಪಾವತಿಸಿ, ಮಿತವಾಗಿ ನೀರನ್ನು ಬಳಸಿ, ನಿಮಗೆ ಈಗಾಗಲೇ ಏನು ಸೌಲಭ್ಯಗಳು ಕೊಟ್ಟಿದ್ದಾರೆ ಅದನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳಿ. ಯಾವುದೇ ರೀತಿ ಹಾಳು ಮಾಡಬೇಡಿ. ಒಂದು ಸರಿ ನಾವು UGD ವಾಟರ್ ಎಲ್ಲ ಕೊಟ್ಟ ಮೇಲೆ ಮತ್ತು ರಸ್ತೆ ಹಾಕಿದ ಮೇಲೆ ಅದನ್ನು ಒಡೆಯೋವಂಥ ಕೆಲಸನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕಡೆಯೂ ಅಭಿವೃದ್ಧಿ ಆಗ್ತಾಯಿದೆ. ಅಭಿವೃದ್ಧಿನ ಉಳಿಸ್ಕೊಂಡು ಅದನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ ನೀವು ಅದನ್ನು ಸಮರ್ಪಕವಾಗಿ ಬಳಸ್ಕೊಂಡು ಹೋಗ್ಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡಿದ್ದೆ. ಅದೇ ರೀತಿಯಾಗಿ ನಿಮ್ಗೆ ಯಾವುದಾದ್ರೂ ಸಮಸ್ಯೆ ಇದ್ದಾಗ, ಯಾಕಂದರೆ ಈಗ ಕೌನ್ಸಿಲ್ ಬಾಡಿ ಮುಗಿದಿರೋದ್ರಿಂದ ಮೊನ್ನೆ ಜಿಲ್ಲಾಧಿಕಾರಿಗಳೇ ಆಡಳಿತಾಧಿಕಾರಿಗಳಿದ್ದಾರೆ. ಯಾವುದೇ ರೀತಿ ನೀರಿನ ಸಮಸ್ಯೆ, ಸ್ಟ್ರೀಟ್ ಲೈಟ್ ಸಮಸ್ಯೆ ಮತ್ತು UGD ಸಮಸ್ಯೆ ಇದ್ದಾಗ ದಯವಿಟ್ಟು ನಾನು ಕಳೆದ ಬಾರಿ ಸಹ ಹೇಳಿದ್ದೇನೆ ಮೀಡಿಯಾ ಮುಖಾಂತರ, ಆ ನಂಬರ್ಗಳಿಗಾದರೂ ನೀವು ಮಾಡ್ಬೋದು, ಇಲ್ಲ ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು. ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಗೆ ನೀವೇನೇ ಇರಲಿ ಇಮಿಡಿಯೇಟಾಗಿ ನಗರಸಭೆಯನ್ನು ಸಂಪರ್ಕಿಸಿ. ಅದೇ ರೀತಿಯಾಗಿ ಕೆಲವೊಂದು ಜನರಿಗೆ ನಾವು
ಈಗಾಗಲೇ ಸ್ಲಮ್ ಬೋರ್ಡ್ ಕಡೆಯಿಂದ ಹಕ್ಕುಪತ್ರಗಳು ಕೊಟ್ಟಿದ್ದೀವಿ, ಇನ್ನೂ ಸ್ವಲ್ಪ ಬಾಕಿ ಇದೆ ಕೊಡಬೇಕು. ಅವ್ರು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಾವೇ ನಿಮ್ಮ ಮನೆಗೆ ಖಾತೆ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತೀವಿ. ಯಾವುದೇ ರೀತಿ ಮಧ್ಯವರ್ತಿಗಳು ಇದಕ್ಕೆ ನೀವು ಹೋಗಬೇಡಿ. ನಗರಸಭೆಯಲ್ಲಿ ಏನು ನಿಗದಿತ ತೆರಿಗೆ ಸರ್ಕಾರಕ್ಕೆ ಏನು ಕಟ್ಟಬೇಕಾಗ್ತದೆ ಆ ತೆರಿಗೆಯನ್ನು ಕಟ್ಟಿ ನಿಮ್ಮ ಮನೆ ಬಾಗಿಲಿಗೆ ನಾವು ಖಾತೆಯನ್ನು ನೀಡ್ತೀವಿ. ಇದು ಕ್ಲಿಯರ್ ಡೈರೆಕ್ಷನ್ಸ್ ಇದೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ, ಅವರ ಸೂಚನೆಯಂತೆ ನಾವು ಮಾಡ್ತೇವೆ ಅದೇ ರೀತಿಯಾಗಿ.